ವಕ್ಫ್ ಪ್ರಾಪರ್ಟಿ ಎಂಬುದು ಅದು ಕಬಳಿಸಿದಂತಹ ಪ್ರಾಪರ್ಟಿ ಖಂಡಿತ ಅಲ್ಲ, ಅಥವಾ ಇನ್ನಿತರ ವ್ಯಕ್ತಿಗಳು ನಮಗೆ ನೀಡಿದಂತಹ ಅದು ನಮಗ ಸೊತ್ತಲ್ಲ. ಬದಲಾಗಿ ಅದು ನಮ್ಮ ಪೂರ್ವಜರು ಅವರ ಹಿತಕ್ಕಾಗಿ, ಮುಸ್ಲಿಮರ ಸಮುದಾಯದ ಸಬಲೀಕರಣಕ್ಕಾಗಿ ನೇಮಿಸಿದಂತಹ, ಸಮರ್ಪಿಸಿದಂತಹ ಒಂದು ಭೂಮಿ ಅಥವಾ ಸೊತ್ತಾಗಿದೆ ವಕ್ಫ್ ಪ್ರಾಪರ್ಟಿ ಎಂಬುದು. ಈ ಕೇಂದ್ರ ಸರ್ಕಾರ ಈಗ ಯಾವ ಕಾನೂನನ್ನು ತಂದಿದೆ ಆ ಕಾನೂನಲ್ಲಿ ಹಸ್ತಕ್ಷೇಪವನ್ನು ಮಾಡುತ್ತಿದೆ. ಧರ್ಮಾಧಾರಿತ ನೀಚವಾದಂತಹ ರಾಜಕೀಯವನ್ನು ಮಾಡಿ ಇಲ್ಲಿ ತಮ್ಮ ಸರ್ಕಾರವನ್ನು ಸುಭದ್ರಗೊಳಿಸುವಂತಹ ಷಡ್ಯಂತ್ರ ಕೇಂದ್ರ ಸರ್ಕಾರ ಮಾಡುತ್ತಿದೆ. ನಾವು ಒಂದನ್ನು ಅರಿಯಬೇಕಾಗಿದೆ, ಯಾವುದೆಲ್ಲ ಕ್ರೂರಿಗಳು, ಯಾವುದೇ ಧರ್ಮ ಕ್ರೂರಿತನಕ್ಕೆ, ಅನ್ಯಾಯಕ್ಕೆ, ಅತಿರೇಕಕ್ಕೆ ಖಂಡಿತವಾಗಿಯೂ ಸಹಾಯ ಮಾಡುವುದಿಲ್ಲ, ಅದನ್ನು ಪ್ರೋತ್ಸಾಹಿಸುವುದಿಲ್ಲ. ನಾವು ಧರ್ಮದ ಯಾವುದೇ ಶಿಕ್ಷಣವನ್ನು ನೋಡಿದ್ರು ಖಂಡಿತವಾಗಿಯೂ ಎಲ್ಲಾ ಧರ್ಮದಲ್ಲಿಯೂ ಕೂಡ ನ್ಯಾಯವನ್ನು ಮಾತ್ರ ಪಾಲಿಸಲು ನಮಗೆ ಬೋಧನೆಯನ್ನು ನೀಡಿದೆ. ಇಂತಹ ಸಂದರ್ಭದಲ್ಲಿ ಮುಸ್ಲಿಂ ಹಿಂದೂ ಎಂಬ ಹೆಸರಿನಲ್ಲಿ ಇಲ್ಲಿ ರಾಜಕೀಯವನ್ನು ಮಾಡಿಕೊಂಡು ಅವರು ಖಂಡಿತವಾಗಿಯೂ ಅವರು ಒಂದು ವೇಳೆ ಭಾವಿಸುವುದಾದರೆ, ನಾವು ಇಲ್ಲಿ ಸುಭದ್ರಗೊಳ್ಳುತ್ತೇವೆ ಎಂದು ಭಾವಿಸುತ್ತಾದರೆ, ಅದು ಅವರು ಭಾವಿಸುವಂತಹ ಯಾವುದೆಲ್ಲ ಚಿಂತನೆಗಳಿವೆ ಅದು ಎಲ್ಲವೂ ಕೂಡ ಮೊಟಕುಗೊಳ್ಳುವುದು, ಅದು ಎಂದು ಶಾಶ್ವತವಾಗಿ ಅವರಿಗೆ ಸಹಾಯವ ಅಥವಾ ಅದನ್ನು ಅವರಿಗೆ ಪ್ರೋತ್ಸಾಹವಾಗದು. ಈ ಕಾರ್ಯಕ್ರಮದಲ್ಲಿ ಸಂವಿಧಾನ ನಮಗೆ ನೀಡಿದಂತಹ ಹಕ್ಕನ್ನು ಕೇಳುವಂತಹ ಒಂದು ಪ್ರತಿಭಟನೆಯಾಗಿದೆ. ಇದು ಸಂವಿಧಾನದ ಚೌಕಟ್ಟಿನಲ್ಲಿ ಸಂವಿಧಾನ ನಮಗೆ ಯಾವುದೆಲ್ಲ ಹಕ್ಕನ್ನು ಕೇಳುವಂತಹ ನಿಟ್ಟಿನಲ್ಲಿ ಯಾವ ನೆಲೆಯಲ್ಲಿ ನಮಗೆ ಪ್ರೋತ್ಸಾಹಿಸಿದೆ ಆ ಪ್ರೋತ್ಸಾಹವನ್ನು ಎತ್ತಿಕೊಂಡು ನಾವು ಇಂದು ಈ ಪ್ರತಿಭಟನೆಯನ್ನು ಮಾಡುತ್ತೇವೆ. ನಾನು ಎಲ್ಲ ಭಾರತೀಯರೊಂದಿಗೆ ಕೇಳುತ್ತೇನೆ, ಧರ್ಮದ ಗೋಡೆಯನ್ನು ಆಚಿಟ್ಟುಕೊಂಡು ಈ ಸಂವಿಧಾನ ಇಂದು ಮುಸ್ಲಿಮರು ಗುರಿಯಾದರೆ ನಾಳೆ ಖಂಡಿತವಾಗಿಯೂ ಈ ಶೋಷಿತ, ದಮನಿತ ಎಲ್ಲ ವರ್ಗದವರು ಕೂಡ ಹೆಜ್ಜೆಯಾಗಿ ಅವರು ಇದಕ್ಕೆ ಗುರಿಯಾಗುತ್ತಾರೆ. ಇದೊಂದು ಮುಸ್ಲಿಂ ಸಮುದಾಯವನ್ನು ಇಲ್ಲಿಂದ ಉನ್ಮೂಲನೆ ಮಾಡಲಿಕ್ಕಾಗಿ, ಅವರನ್ನು ಇಲ್ಲಿಂದ ಓಡಿಸಲಿಕ್ಕಾಗಿ ಒಂದು ರೀತಿಯ ಒಂದೊಂದು ಕಾನೂನನ್ನು ನಮ್ಮ ಗವರ್ಮೆಂಟ್ ತರ್ತಾ ಇದ್ದಾರೆ ಎಂಬುದು ನಾವು ಅರ್ಥ ಮಾಡಬೇಕಾಗಿದೆ. ಅದು ನಾವು ಯಾವ ರೀತಿಯಲ್ಲಿ ಅದನ್ನು ಪ್ರತಿಭಟನೆ ಮಾಡಬೇಕಂದ್ರೆ SIO ತೀರ್ಮಾನಿಸುವುದು, ಇಲ್ಲಿರುವಂತಹ ಎಲ್ಲ ಸಂಘಟನೆಗಳನ್ನು ಒಟ್ಟು ಸೇರಿಸಿ, ಯಾರು ಒಂದು ಯಾವುದಾದ್ರೂ ಒಂದು ಫ್ಲಾಗಿನ ಅಂಡರ್ಲೆಲ್ಲ ಎಲ್ಲರೂ ಸೇರಿ, ಇಲ್ಲಿ SDP ಅವರ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಇದ್ದಾರೆ, EDF ರಾಜ್ಯ ಅಧ್ಯಕ್ಷರಿದ್ದಾರೆ, ಅದೇ ರೀತಿ ಸಾಲಿಡಾರಿಟಿ ಮೂವ್ಮೆಂಟ್ ಇದ್ದಾರೆ, ಅದೇ ರೀತಿ ಇನ್ನಿತರ ಎಲ್ಲರೂ ಕೂಡ ಇದ್ದಾರೆ. ನಾವು ಯಾವುದಕ್ಕೂ ಕೂಡ ಭಯಪಡಬೇಕಾದಂತ ಒಂದು ಸಮುದಾಯ ಅಲ್ಲ. ಯಾಕೆಂದ್ರೆ ನಮಗೆ ಬಹಳ ಸ್ಪಷ್ಟತೆ ಇದೆ, ನಾಳೆ ನಾವು ಇಲ್ಲಿಂದ ಹೋಗ್ಲಿಕ್ಕಿರುವವರು, ನಮಗೆ ಶಾಶ್ವತವಾದಂತಹ ಒಂದು ಜೀವನ ಇದೆ. ಆ ಶಾಶ್ವತವಾದಂತಹ ಒಂದು ಜೀವನಕ್ಕೆ ನಮಗೆ ಅದಕ್ಕೆ ಬೇಕಾದಂತ ತಯಾರಿ ಮಾಡಲಿಕ್ಕೆ ಆಗಿರ್ತದೆ ನಾವಿಲ್ಲಿ ಬಂದಂಥದ್ದು. ಆದ ಕಾರಣ ಇಲ್ಲಿ ಅಲ್ಲಾಹನ ಹೆಸರಿನಲ್ಲಿ ಕೊಟ್ಟಂತಹ ಭೂಮಿಯನ್ನು ಕಬಳಿಸುವಾಗ ಅಥವಾ ಭೂಮಿಯ ಆ ಸೊತ್ತನ್ನು ದುರುಪಯೋಗ ಮಾಡುವಾಗ ನೀನು ಯಾಕೆ ಅದನ್ನು ತಡೆಯಲಿಲ್ಲ, ನೀನು ಯಾಕೆ ಅದನ್ನು ಪ್ರಶ್ನಿಸಲಿಲ್ಲ? ನಿನಗೆ ಅಧಿಕಾರ ಕೊಟ್ಟಿದ್ದೇನೆ, ನಿನಗೆ ನಾಲಿಗೆ ಕೊಟ್ಟಿದ್ದೇನೆ, ನಿನಗೆ ಶಕ್ತಿ ಕೊಟ್ಟಿದ್ದೇನೆ, ಆರೋಗ್ಯ ಕೊಟ್ಟಿದ್ದೇನೆ, ಆದ್ರೆ ನೀನು ಯಾಕೆ ಅದರ ವಿರುದ್ಧ ಮಾತನಾಡಲಿಲ್ಲ ಅಂತ ನಾಳೆ ಸೃಷ್ಟಿಕರ್ತ ನಮ್ಮಲ್ಲಿ ಪ್ರಶ್ನೆ ಮಾಡ್ತಾನೆ. ಆದ ಕಾರಣ ಆ ಪ್ರಶ್ನೆಗೆ ನಾವು ಉತ್ತರಕ್ಕೆ ಬೇಕಾಗಿ ನಾವು ಈ ಹೋರಾಟದಲ್ಲಿ ಭಾಗಿಯಾಗಲೇಬೇಕು. ನಮಗೆ ಇಲ್ಲಿ ನಮ್ಮನ್ನು ಈ ಹೋರಾಟದಲ್ಲಿ ಭಾಗಿಯಾದಂತ ಕಾರಣದಿಂದಾಗಿ ಅವರು ಬಂಧನ ಮಾಡಬಹುದು, ನಮ್ಮನ್ನು ಜೈಲಲ್ಲಿ ಇಡಬಹುದು, ಅಥವಾ ನಮ್ಮನ್ನು ಗುಂಡು ಹಾಕಿಕೊಳ್ಬಹುದು, ಅಥವಾ ನಮ್ಮನ್ನು ನೇಣಗಂಬಕ್ಕೆ ಏರಿಸಬಹುದು. ಇದು ಎಲ್ಲದಕ್ಕೂ ಕೂಡ ನಾವು ತಯಾರಾಗಿರ್ಬೇಕು, ನಾವು ಹುತಾತ್ಮರಾಗಲಿಕ್ಕೆ ತಯಾರಾಗಿರ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಯಾವ ರೀತಿಯಲ್ಲಿ ಇಲ್ಲಿನ ವ್ಯವಸ್ಥೆಯನ್ನು ನಂಬಿಕೊಂಡು ನಾವು 30 ವರ್ಷಗಳ ಕಾಲ ಈ ದೇಶದಲ್ಲಿ ಬಾಬರಿ ಮಸೀದಿಯ ಉಳಿಯುತ್ತದೆ ಅಂತ ನಾವು ಕಾದುಕೊಂಡು ಕೂತಿದ್ದೇವ. ಆದರೆ ಕೊನೆಗೆ ಈ ಬಾಬರಿ ಮಸೀದಿಯನ್ನು ನಮ್ಮಿಂದ ಕಿತ್ತುಕೊಳ್ಳಲಾಯಿತು. ಅದೇ ವ್ಯವಸ್ಥೆ ಇವತ್ತು ವಕ್ಫ್ ವಿಚಾರದಲ್ಲಿ ಕೂಡ ಆಗ್ತದೆ. ನಾವು ಯಾರನ್ನು ಕೂಡ ಕಾಯುವುದು ಬೇಡ, ಯಾರನ್ನು ಕೂಡ ನಂಬುವುದು ಬೇಡ. ಈ ದೇಶದ ಮುಸಲ್ಮಾನರು 20 ಕೋಟಿ ಇರುವಷ್ಟು ಮುಸಲ್ಮಾನರು ಬೀದಿಯಲ್ಲಿ ನಿಂತು ಹೋರಾಟ ಮಾಡಿದ್ರೆ ಅದೆಂತಹ ದೊಡ್ಡ ಅಮಿತ್ ಶಾ ಆಗಿರ್ಬೋದು, ನರೇಂದ್ರ ಮೋದಿ ಆಗಿರ್ಬೋದು, ಸಂಘ ಪರಿವಾರ ಆಗಿರ್ಬೋದು, ಇದನ್ನು ಮಣಿಸಲಿಕ್ಕೆ, ಇವರನ್ನು ಸೋಲಿಸಲಿಕ್ಕೆ, ಇವರನ್ನು ಸೈದ್ಧಾಂತಿಕವಾಗಿ ಹಿಮ್ಮೆಟ್ಟಿಸಲಿಕ್ಕೆ ನಮಗೆ ಸಾಧ್ಯವಿದೆ. ಆದ ಕಾರಣ ಈ ಮುಸ್ಲಿಂ ಸಮುದಾಯ ಅದನ್ನು ಅರ್ಥ ಮಾಡಿಕೊಂಡು ಮುಂದೆ ನಡೆಯುವಂತಹ ಎಲ್ಲ ಈ ಸಂವಿಧಾನಬದ್ಧವಾದಂತಹ ಹೋರಾಟದಲ್ಲಿ ನಾವೆಲ್ಲರೂ ಕೂಡ ಜೊತೆ ಸೇರಬೇಕು. ಸಮಾಜದಲ್ಲಿ, ಭಾರತದಲ್ಲಿ ಹಲವಾರು ರೀತಿಯಾದಂತಹ ಸಮಸ್ಯೆಗಳು ನಮಗೆ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಇದೆಲ್ಲವನ್ನು ಕೂಡ ಒಂದೊಂದು ರೀತಿಯಾದಂತಹ ಕಾನೂನುಗಳನ್ನು ಹೊರತಂದುಕೊಂಡು ಆ ಸಮಸ್ಯೆಗಳನ್ನು ಬದಿಗಿಡುವಂತಹ, ಆ ಸಮಸ್ಯೆಗಳನ್ನು ಇಲ್ಲವಾಗಿಸುವಂತಹ, ಆ ಸಮಸ್ಯೆಗಳನ್ನು ಮನುಷ್ಯರ ಕಣ್ಣಿಗೆ ಕಾಣದಂತಹ ಮಾಡುವಂತಹ ಒಂದು ಹೋರಾಟವಾಗಿ ಒಂದು ರೀತಿಯಾದಂತಹ ಕೆಲಸವಾಗಿದೆ ಸರ್ಕಾರವು ಮಾಡುತ್ತಿರುವುದು.
ಇಲ್ಲಿ ನಮಗೆ ವಿದ್ಯಾಭ್ಯಾಸದ ಸಮಸ್ಯೆ ಇರಬಹುದು, ಅಥವಾ ಇಲ್ಲಿ ವಾಸಿಸಲು ಯೋಗ್ಯವಿಲ್ಲದಂತಹ ಸಮಾಜವಾಗಿರಬಹುದು, ಅಥವಾ ಇನ್ನಿತರ ಹಲವಾರು ಸಮಸ್ಯೆಗಳನ್ನು ಬದಿಗಿಟ್ಟುಕೊಂಡು ಒಂದು ರೀತಿಯಾದಂತಹ ಕಾನೂನುಗಳನ್ನು ಹೊರತಂದುಕೊಂಡು ಇಲ್ಲಿಯ ಸಮಾಜವನ್ನು, ಇಲ್ಲಿಯ ಅಲ್ಪಸಂಖ್ಯಾತರನ್ನು ಮುಟ್ಟಿಕೊಂಡು ಇಲ್ಲಿಯ ಸಮಸ್ಯೆಗಳನ್ನು ಬದಿಗಿಡುವಂತಹ ಅಥವಾ ಇಲ್ಲಿಯ ಸಮಸ್ಯೆಗಳನ್ನು ಮನುಷ್ಯರ ಕಣ್ಣಿಗೆ ಮಣ್ಣೆರಿಸುವಂತಹ ಕೆಲಸವು ಖಂಡಿತವಾಗಿಯೂ ಇಲ್ಲಿ ನಡೆಯುತ್ತಾ ಇದೆ. ನಾವು ಸಮಾಧಾನದಿಂದ ಶಾಂತಿಯುತವಾಗಿರುವಂತಹ ಸಮಾಜವನ್ನು ನಾವು ಇಷ್ಟಪಡುವವರಾಗಿದ್ದೇವೆ. ಪ್ರತಿಯೊಬ್ಬ ಮಾನವನ ಶರೀರದಲ್ಲಿ ಹರಿಯುತ್ತಿರುವಂತಹ ರಕ್ತದ ಬಣ್ಣ ಕೆಂಪು ಎಂಬ ಆಧಾರದಲ್ಲಿ ಪರಸ್ಪರ ಪ್ರೀತಿಸುವಂತಹ, ಪರಸ್ಪರ ಬಾಳಿ ಬದುಕಬೇಕಾದಂತಹ, ಸಹೋದರತೆಯಲ್ಲಿ ಇರಬೇಕಾದಂತಹ ಈ ಸಮಾಜವನ್ನು, ಈ ಒಂದು ಭಾರತವನ್ನು ನಾವು ಇಂದು ನೋಡುತ್ತಿರುವಂತಹ ಸಮಾಜ ಯಾವ ರೀತಿ ಇದೆ, ವಾಸಿಸಲು ಯೋಗ್ಯವಲ್ಲದಂತಹ ಅಥವಾ ಇಲ್ಲಿ ಜೀವಿಸಲು ಯೋಗ್ಯವಲ್ಲದಂತಹ ಅಂತಹ ಒಂದು ಭಾರತದಲ್ಲಿ ನಾವು ಬದುಕ್ತಾ ಇದ್ದೇವೆ. ತಿದ್ದುಪಡಿ 3 ಸಲ ಮಾಡಲಾಗಿದೆ. 3 ಸಲ ಮಾಡಿದಾಗಲೂ ಕೂಡ ಸಮುದಾಯವನ್ನು ಸ್ವಾಗತಿಸಿತು. ಈಗ ಅದೇ ಸಮುದಾಯದ ಹಿತಕ್ಕಾಗಿ ಮಾಡಿರುವಂತಹ ಮಸೂದೆ ಎಂದು ಹೇಳಲಾಗುವಾಗ ಸಮುದಾಯ ಯಾಕೆ ಬೀದಿಗಿಳಿದಿದೆ ಅಂದರೆ ಅದರಲ್ಲಿ ಸಮುದಾಯದ ಹಿತಕಾಂಕ್ಷಿತನ ಇಲ್ಲ. ಅದು ಸಮುದಾಯವನ್ನು ವಂಚಿಸುವಂತಹ ತಂತ್ರ, ಸಮುದಾಯದ ಸ್ವತ್ತನ್ನು ಕಬಳಿಸುವಂತಹ ತಂತ್ರ, ಸಮುದಾಯವನ್ನು ಅನಾಥರನ್ನಾಗಿ ಮಾಡುವಂತಹ ತಂತ್ರ. ಅದನ್ನೇ ಅಲ್ಲಾಹ್ ಇಕ್ಬಾಲ್ ಹೇಳುತ್ತಾರೆ, ಆಸಾನ್ ನಹಿ ಮಿಟಾನಾ ನಾಮೋ ನಿಶಾ ಹಮಾರ, ತೌಹೀದ್ ಕಿ ಅಮಾನತ್ ಸೀನೋ ಮೇ ಹಮಾರ. ಈ ದೇಶಕ್ಕೆ ನಾವು ಬಂದಿದ್ದೇವೆ, ಈ ದೇಶದಲ್ಲಿ ಈ ಧರ್ಮ ಬಂತು, ಈ ಧರ್ಮದಲ್ಲಿದ್ದಂತಹ ಸಹಿಷ್ಣು ಸ್ವಭಾವ, ಈ ಧರ್ಮದಲ್ಲಿದ್ದಂತಹ ಸಹಭಾಗಿತ್ವವಾದಂತಹ ವಾತಾವರಣ ಜನರನ್ನು ಆಕರ್ಷಿಸಿತು. ನಾವು ಯಾವುದೇ ವಿದೇಶದಿಂದ ಬಂದಂತಹ ಜನರಲ್ಲ ಮುಸಲ್ಮಾನರು, ಈ ದೇಶದ ಮಣ್ಣಲ್ಲಿ ಹುಟ್ಟಿದವರು, ಈ ದೇಶದ ಮಣ್ಣಿನಲ್ಲಿ ನಾವು ಮಣ್ಣಾಗುವವರು. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಸುಮಾರು 3,000 ಧಾರ್ಮಿಕ ಗುರುಗಳು, ಧರ್ಮ ಪಂಡಿತರು ದೆಹಲಿಯ ರಾಜಬೀದಿಯಲ್ಲಿ ಹುತಾತ್ಮರಾಗಿದ್ದಾರೆ. ಇನ್ನೂ ಕೂಡ ನಾವು ಹೋಗಿ ನೋಡುವುದಾದರೆ ಇತಿಹಾಸ ನಮಗೆ ಸಾಕ್ಷಿದೆ ಎಷ್ಟು ಮಂದಿ ಹುತಾತ್ಮರಾಗಿದ್ದಾರೆ. ಅದರಲ್ಲಿ 65% ಮುಸಲ್ಮಾನರು ಈ ದೇಶದ ಮಣ್ಣಿಗಾಗಿ ಹೋರಾಟ ನಡೆಸಿ ಅವರು ಸತ್ತಿದ್ದಾರೆ ಎಂದಾದರೆ, ಈಗ ನಮ್ಮ ಮನೆಯನ್ನು ಬಂದು ನಮ್ಮ ಮನೆಯಲ್ಲಿ ನಿಂತು ಇದು ನಿಮ್ಮ ಮನೆ ಅಲ್ಲ ಇದನ್ನು ಸಾಬೀತುಪಡಿಸಲು ಹೇಳುವುದಾದರೆ 1000 ವರ್ಷಗಳ ಬದುಕಿದಂತ ಒಂದು ಸಮುದಾಯದ ಕೈಯಲ್ಲಿ ಬಂದು ಇದರ ಡಾಕ್ಯುಮೆಂಟ್ಸ್ ಕೊಡಿರಿ, ಒಂದು ವೇಳೆ ಹೆಚ್ಚು ಕಮ್ಮಿ ಆದರೆ ಇದರ ಡಾಕ್ಯುಮೆಂಟ್ ಸರಿ ಇಲ್ಲ ಎಂದು ಜಿಲ್ಲಾಧಿಕಾರಿ ಒಂದು ವೇಳೆ ಆದೇಶ ಕೊಟ್ಟರೆ, ತಹಶೀಲ್ದಾರ್ ಬಂದು ಒಂದು ವೇಳೆ ಹೇಳಿದರೆ ಅದು ನಮ್ಮ ಸೊತ್ತು ಅಲ್ಲ ಎಂದಾದರೆ ಇದಕ್ಕಿಂತ ದೊಡ್ಡ ದೌರ್ಜನ್ಯ, ಅನ್ಯಾಯ. ಇದನ್ನು ನಾವು ಖಂಡಿಸುತ್ತೇವೆ, ಇದನ್ನು ನಾವು ವಿರೋಧಿಸುತ್ತೇವೆ ಮತ್ತು ಇದನ್ನು ನಾವು ತಿರಸ್ಕರಿಸುತ್ತೇವೆ. ಮುಂದಿನ ದಿವಸದಲ್ಲಿ ಈ ಮಂಗಳೂರಲ್ಲಿ ನಾವೆಲ್ಲರೂ ಸೇರಿಕೊಂಡು ಎಲ್ಲ ಸಂಘ ಸಂಸ್ಥೆ ಮತ್ತು ಎಲ್ಲ ಸಂಘಟನೆ ಕೂಡ ಒಂದು ದೊಡ್ಡ ರೀತಿಯಲ್ಲಿ ಒಂದು ಆಂದೋಲನ ಮಾಡಲಿಕ್ಕೆ ನಾವು ಸಿದ್ಧ ಆಗಿರುತ್ತಿದ್ದೇವೆ. ಅದರಿಂದ ಮುಂದಿನ ದಿವಸದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ದೊಡ್ಡ ರೀತಿಯಲ್ಲಿ ನಾವು NRC CI ಯಾವ ರೀತಿ ಮಾಡಿದೆವೋ ಅದೇ ಥರ ಮುಂದಿನ ದಿವಸದಲ್ಲಿ ಮಾಡಲಿಕ್ಕೆ ನಾವು ರೆಡಿಯಾಗಿದ್ದೇವೆ. ಆಗಿರುವಾಗ ಮೋದಿಜಿಯವರೇ, ತಾವು ಏನು ತಮ್ಮ ಸ್ನೇಹಿತರಿಗೆ ಕೊಡಲಿಕ್ಕೆ ಏನೋ ಹೊರಟಿದ್ದೀರಿ, ನಮ್ಮ ಹತ್ರ ದಾನ, ನಮ್ಮ ಹತ್ರ ಕಲೆಕ್ಷನ್ ಕೇಳಿ ನಾವು ಕೊಡ್ತಾ ಇದ್ದೇವೆ. ನಮ್ಮ ಅಲ್ಲನ ಭೂಮಿಯನ್ನು ತಾವು ಅವ್ರಿಗೆ ಕೊಡೋದು ಬೇಡ. ಎಷ್ಟು 1000 ಕೋಟಿ ಬೇಕು ತಮಗೆ, ಎಷ್ಟು 1000 ಕೋಟಿ ಬೇಕಾದರೂ ಕೂಡ ನಮ್ಮ ಈ ಮುಸ್ಲಿಂ ಸಮುದಾಯ ಕೊಡಲಿಕ್ಕೆ ಸಿದ್ಧರಿದ್ದೇವೆ. ಕಲೆಕ್ಷನ್ ಮಾಡಿ ಮಸ್ಜಿದಲ್ಲಿ ಕರೆಕ್ಟ್ ಮಾಡಿಕೊಂಡು ತಮಗೆ ಕೊಡಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆಂದರೆ ತಾವು ಈ ಭೂಮಿಯನ್ನು ಕಬಳಿಕೆ ಮಾಡಿಕೊಂಡು ಇನ್ನು ತಮ್ಮ ಸ್ನೇಹಿತರಿಗೆ ಕೊಡಬೇಕಾದರೆ ಇದು ಸರಿಯಲ್ಲ. ಮೋದಿಜಿಯವರೇ, ತಾವು ನಮ್ಮ ಮುಸಲ್ಮಾನರ ರಕ್ಷಣೆ ಮಾಡೋದಂತ ಹೇಳಿ, ಮುಸಲ್ಮಾನರ ರಕ್ಷಣೆ ಮಾಡುತ್ತೆ ಒಂದೇ ಒಂದು ಯಾರಾದರೂ ತಮ್ಮ ಪಾರ್ಟಿಯಲ್ಲಿದ್ದಾರೆ, ಒಂದು ಮುಸಲ್ಮಾನರು ಯಾರಿದ್ದಾರೆ, ಇಬ್ಬರು ಶಾನವಾಜ್ ಮುಖ್ತಾರ್ ಅಬ್ಬಾಸ್ ಅಂತ ಇಬ್ಬರು, ಅವರನ್ನು ಕೂಡ ಸೈಡ್ ಲೈನ್ ಮಾಡಿಬಿಟ್ಟಿರುವುದು. ಆಗಿರುವಾಗ ಖಂಡಿತವಾಗಿ ಈ ವಕ್ಫ್ ತಿದ್ದುಪಡಿ ಕಾನೂನು ಹಿಂದೆ ಪಡೀರಿ, ಇದನ್ನು ಶಾಪ ತಾವು ತಗೊಳ್ಳೋದು ಬೇಡ. ಖಂಡಿತವಾಗಿ ಮುಂದಿನ ದಿವಸದಲ್ಲಿ ಈ ಶಾಪ ತಟ್ಟೆ ಅಂತ ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಮೊನ್ನೆ ನಾವೊಂದು ನೋಡಿದ್ದೇನೆ, ಯಾಕೆಂದರೆ ನಮ್ಮ ಸಂಘ ಪರಿವಾರದ ನಾಯಕರು ಪ್ರಭಾಕರ್ ಭಟ್ ಅವರು ಮೈಸೂರಲ್ಲಿ ಮಂಡ್ಯದಲ್ಲಿ ಒಂದು ಮಾತು ಹೇಳಿದರು, ಮುಸಲ್ಮಾನ್ ಇರಲಿ, ನಾವು ಭೂಮಿ ಕೊಟ್ಟಿದ್ದೇವೆ, ಆ ಭೂಮಿಯಲ್ಲಿ ಇರಲಿ, ಬೇಕಾದ್ರೆ ಇರಲಿ, ನಮ್ಮೇನು ತೊಂದರೆ ಇಲ್ಲ. ನಮ್ಮ ಭೂಮಿಯಲ್ಲಿ ಯಾರ ಅಪ್ಪನದು ಭೂಮಿ ಅಲ್ಲ, ಈ ದೇಶದ ಭೂಮಿ ಎಲ್ಲ ಸರ್ವ ಜನರ ಭೂಮಿಯಾಗಿರುತ್ತದೆ. ಈ ದೇಶವನ್ನು ನಾವು ಕೂಡ ಕಟ್ಟಿದಂಥ ಈ ಭೂಮಿ ತಾವು ನಮಗೆ ದಾನವಾಗಿ ಕೊಡುವಂಥದ್ದು ನಮಗೆ ಅಗತ್ಯವೂ ಇಲ್ಲ. ನಾವು ನಮ್ಮ ಭೂಮಿಯನ್ನು ಪಡ್ಕೊಳ್ಳಿಕ್ಕೆ ನಮಗೆ ಶಕ್ತಿ ಇದೆ, ತಾಕತ್ತಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಆದರೆ ಖಂಡಿತವಾಗಿ ನಾವೆಲ್ಲರೂ ಮುಂದಿನ ದಿವಸದ ಹೋರಾಟಕ್ಕೆ ಸಹಕರಿಸೋಣ. ಈ ಇಸ್ಲಾಮಿನಲ್ಲಿ ಮಾತ್ರ ಅಲ್ಲ, ಎಲ್ಲ ಧರ್ಮದ ವಿಶ್ವಾಸಿಗಳು ತಮ್ಮ ಧರ್ಮದ ಶಿಕ್ಷಣ ಸಂಸ್ಥೆಗಳು ಅಥವಾ ಧಾರ್ಮಿಕ ಸಂಸ್ಥೆಗಳ ಉದ್ಧಾರಕ್ಕಾಗಿ ದಾನವನ್ನು, ದತ್ತಿಯನ್ನು ನೀಡಿರುವಂತಹದ್ದು, ಅದಕ್ಕಾಗಿ ಅಂತಹ ವ್ಯವಸ್ಥೆಯನ್ನು ಮಾಡಿರುವಂತಹದ್ದು ಇದೆ. ಅದೇ ರೀತಿಯಲ್ಲಿ ಮುಸ್ಲಿಮರಲ್ಲಿಯೂ ಕೂಡ ಈ ರೀತಿಯ ದಾನವನ್ನು ಮಾಡಲಾಗಿರುವಂತಹದ್ದು ಅದು ವಕ್ಫ್ ಆಗಿರುತ್ತದೆ. ಈ ವಕ್ಫ್ ಬಿಲ್ ಏನಿದೆಯೋ ಅಂತಹ ಅದನ್ನು ಮಾಡುವಾಗ ಈ ದಾನಿಯಾದವನು ಒಂದು ಬರೆದು ಕೊಡ್ತಾನೆ ಏನಂತ ಹೇಳಿದ್ರೆ, ಇದು ಇಂತಹ ಒಂದು
ಉದ್ದೇಶಕ್ಕಾಗಿ ನಾನು ಅದನ್ನು ದಾನ ಮಾಡ್ತಾ ಇದ್ದೇನೆ, ಅದಕ್ಕಾಗಿ ಅದು ಉಪಯೋಗವಾಗಬೇಕು. ಅದು ಮಸೀದಿ ಕಟ್ಟಲಿಕ್ಕೆ ಇರ್ಬೋದು, ಅದು ಮದ್ರಸಾ ಕಟ್ಟಲಿಕ್ಕೆ ಇರ್ಬೋದು, ಅದೊಂದು ಹಾಸ್ಪಿಟಲ್ ಕಟ್ಟಲಿಕ್ಕೂ ಇರ್ಬೋದು, ಅದು ಒಂದು ಈ ಅನಾಥಾಲಯ ಅಥವಾ ವೃದ್ಧಾಶ್ರಯ ಅದೇನಿದೆಯೋ ಅದನ್ನು ಆಗಬೇಕು. ಈ ಯಾರು ದಾನ ಮಾಡಿದ್ದಾರೆಯೋ ಅದು ಸರಿಯಾದ ಅದೇ ಉಪಯೋಗಕ್ಕಾಗಿ ಯಾರಿಗೆ ಅದು ಉಪಯೋಗವಾಗಬೇಕು, ಉಪಯೋಗವಾಗುತ್ತಿದೆಯೋ ಇಲ್ಲವೋ ಎಂಬುದನ್ನು ನೀಡುವುದಕ್ಕಾಗಿ ಈ ಒಂದು ವಕ್ಫ್ ಬೋರ್ಡ್ ಎಂಬಂತಹ ಒಂದು ಸೆಂಟ್ರಲ್ ಬೋರ್ಡನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ರಚಿಸಿರುವಂತಹದ್ದು. ಅದಕ್ಕೆ ಕಾಲಕ್ಕೆ ತಕ್ಕಂತೆ ಈಗಾಗಲೇ ಹೇಳಿದ ಹಾಗೆ ಕೆಲವು ತಿದ್ದುಪಡಿಗಳು ಕೂಡ ಬರ್ತಾ ಇವೆ. ಆದರೆ ಈಗ ಸಮಸ್ಯೆ ಉಂಟಾದ್ದು ಏನಂತ ಹೇಳಿದರೆ, ಈ ಹಿಂದೆ ಜಾಗವನ್ನು ಕೆಲವರು ದಾನ ಮಾಡಿದರು, ಆದರೆ ಆ ಯಾವ ಸಂಸ್ಥೆಗಳಿಗೆ ಅದನ್ನು ದಾನ ಮಾಡಿದರೋ ಅವರ ಹತ್ರ ಒಂದು ಆ ಕಾಲದಲ್ಲಿ ಯಾವುದೇ ಒಂದು ಉದ್ದೇಶ ಇರಲಿಲ್ಲ ಅದನ್ನು ಹೇಗೆ ಉಪಯೋಗಿಸುವುದಂತ. ಅವರ ಹತ್ರ ಬಂಡವಾಳ ಇರಲಿಲ್ಲ, ಆದರೆ ಅದರಿಂದ ಒಂದು ಆದಾಯವನ್ನು ನಿರೀಕ್ಷಿಸಿಕೊಂಡು ಅವರು ಆ ಜಾಗವನ್ನು ಕೆಲವು ವ್ಯಾಪಾರಿಗಳಿಗೆ ಅಥವಾ ಬೇರೆಯವರಿಗೆ ಅದನ್ನು ಲೆಂಡ್ ಮಾಡಿದರು, ಇದು ರೆಂಟಿನಲ್ಲಿ ಕೊಟ್ಟರು. ನಮ್ಮ ದೇಶ ಈ ಒಂದು ಕರಾವಳಿ ಪ್ರದೇಶದಲ್ಲಿ ನಮಗೆ ಗೊತ್ತಿರಬಹುದು, ಈ ಮೂಲಗೇಣಿ ಎಂಬಂಥ ನೆಲೆಯಲ್ಲಿ ಕೂಡ ನಮ್ಮ ವೈಯಕ್ತಿಕವಾಗಿಯೂ ಕೆಲವು ಜಾಗಗಳನ್ನು ನಾವು ಅದು ಮಾರುವುದಲ್ಲ, ಒಂದು ಮೂಲಗೇಣಿ ಅಂತ ಹೇಳಿಕೊಂಡು, ಆದರೆ ಅವನಿಗೆ ಖರೀದಿಸಿದರೆ ಏನೆಲ್ಲ ಹಕ್ಕು ಇರ್ತದೋ ಅಷ್ಟೆಲ್ಲ ಹಕ್ಕುಗಳು ಆ ಮೂಲಗೇಣಿಯ ಜಾಗದ ಪಡೆದವರಿಗೆ